ವೆಲ್ಕಮ್ ಟು ಸನ್ಮಾರ್ಕ್ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸಸ್ ರೇಖಾತ್ಮಕ ಸಮೀಕರಣಗಳು, ಲೀನಿಯರ್ ಇಕ್ವೇಶನ್ಸ್. ಸೊ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಇವತ್ತೇ ರೇಖಾತ್ಮಕ ಸಮೀಕರಣಗಳು ಅನ್ನೋದು ಏನು ಅಂತ ಬೇಸಿಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಅದನ್ನ ತಿಳ್ಕೊಂಡು ನಂತರ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಹಾಗಾದ್ರೆ ನೋಡಿ, ಇಲ್ಲಿ ಮೊದಲನೇದಾಗಿ ಇಲ್ಲಿ ರೇಖಾತ್ಮಕ ಸಮೀಕರಣಗಳು ಅದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲೇ ಎಕ್ಸ್ಪ್ರೆಷನ್ಸ್ ಅಂಡ್ ಇಕ್ವೇಶನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎಕ್ಸ್ಪ್ರೆಷನ್ಸ್ ಅಂದ್ರೆ ಬೀಜೋಕ್ತಿಗಳು ಮತ್ತು ಸಮೀಕರಣಗಳು ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಉದಾಹರಣೆಗಳನ್ನ ಗಮನಿಸಿ. ನೋಡಿ, ಇಲ್ಲಿ 3x/3 a + 12 2y + 6 ಅಲ್ವಾ. ಸೊ ಅದೇ ರೀತಿ ರೈಟ್ ಸೈಡಿಗೆ ನೋಡಿ, 4 + x = 16, 2n + 3 = 5 + n. ಸೊ x/2 = 5 ಅಂತ ಇದೆ. ಸೊ ಇಲ್ಲಿ ಎಕ್ಸ್ಪ್ರೆಷನ್ಸ್ ಬೀಜೋಕ್ತಿಗಳು. ಸೊ ಏನಾಗಿರುತ್ತೆ ಇಲ್ಲಿ, ಇದೊಂದು ಗಣಿತದ ವ್ಯಾಖ್ಯಾನಗಳು ಅಂತ ಹೇಳ್ಬೋದು, ವಿಚ್ ಈಸ್ ಎ ಮ್ಯಾಥಮೆಟಿಕಲ್ ಸೆಂಟೆನ್ಸ್. ಸೊ ಇಲ್ಲಿ ಏನಾಗಿರುತ್ತೆ, ವ್ಯಾಖ್ಯೆಗಳಷ್ಟೇ ಇರುತ್ತೆ. ಸೊ ಇವುಗಳಿಗೆ ಯಾವುದೇ ರೀತಿ ಕಂಡೀಷನ್ಸ್ ಇರೋದಿಲ್ಲ. ಸೊ ಇವುಗಳನ್ನ ಏನಂತ ಹೇಳ್ತೇವೆ, ಬೀಜೋಕ್ತಿಗಳು ಅಂತ ಕರಿತೇವೆ. 3x/3, ಅದೇ ರೀತಿ a + 12, 2y + 6 ಇವುಗಳೆಲ್ಲ ಏನು, ಎಕ್ಸ್ಪ್ರೆಷನ್ಸ್. ಸೊ ಇಕ್ವೇಶನ್ಸ್ ನ ಉದಾಹರಣೆಗಳನ್ನ ನೋಡಿ. 4 + x = 16. ಸೊ ಇಲ್ಲಿ x ಗೆ ಯಾವ ವ್ಯಾಲ್ಯೂ ಅನ್ನ ಹಾಕಿದಾಗ ನಿಮ್ಗೆ 16 ಬರ್ತಾ ಇದೆ, x ಗೆ ಎಷ್ಟು ಹಾಕ್ತೀರಾ ನೀವು, 12 ಹಾಕ್ತೀರಲ್ವಾ. ಸೊ 12 ಹಾಕಿದಾಗ ನಿಮ್ಗೆ ಏನ್ ಬರುತ್ತೆ, 16 ಆಗುತ್ತೆ. ಸೊ ಇಲ್ಲೇನಿದೆ, ಒಂದು ಕಂಡೀಷನ್ಸ್ ಕೊಟ್ಟಿರ್ತಾರೆ. ಸೊ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ = ರೈಟ್ ಹ್ಯಾಂಡ್ ಸೈಡ್. ಸೊ ಯಾವ ಒಂದು ಬೀಜೋಕ್ತಿಗಳು ಬಲಭಾಗ ಮತ್ತು ಎಡಭಾಗಗಳನ್ನು ಹೊಂದು ಅವುಗಳಿಗೆ = ಸೈನ್ ಇರುತ್ತೋ, ಸೊ ಅದನ್ನ ಏನಂತ ಹೇಳ್ತೇವೆ ನಾವು, ಇಕ್ವೇಶನ್ಸ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇದರ ಡೆಫಿನಿಷನ್ಸ್ ನೋಡಿ. Equations. An equation is a mathematical statement that shows two expression are equal. ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಇಕ್ವೇಶನ್ಸ್ ಅಲ್ವಾ. ಸೊ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಬೀಜೋಕ್ತಿಗಳು, ಎಕ್ಸ್ಪ್ರೆಷನ್ಸ್. ಸೊ ಇಲ್ಲಿ ನೋಡಿ, ಎಕ್ಸ್ಪ್ರೆಷನ್ಸ್. ಸೊ ಏನ್ ಹೇಳುತ್ತೆ, is a mathematical statements that shows two expression are equal. ಎರಡು ಬದಿ ಈಕ್ವಲ್ ಆಗುತ್ತೆ. ಸೊ ಇದನ್ನ ಏನಂತ ಹೇಳ್ತೇವೆ, ಇಕ್ವೇಶನ್ಸ್ ಹೇಳ್ತೇವೆ. ಹಾಗಾದ್ರೆ ಲೀನಿಯರ್ ಇಕ್ವೇಶನ್ಸ್. ಲೀನಿಯರ್, ಎ ಲೀನಿಯರ್ ಇಕ್ವೇಶನ್ is an equation in which the highest power is always 1. ಸೊ ನೋಡಿ, ಇಲ್ಲಿ ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನ ನೋಡಿ, ax + b = 0. ಸೊ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ನೋಡಿದ್ದೀರಾ, ಇಕ್ವೇಶನ್ಸ್ 4 + x = 16 ಅಂತ. ಸೊ ಇಲ್ಲಿ x ಅನ್ನೋದೇನಾಯ್ತು, ವೇರಿಯೇಬಲ್ಸ್. ಸೊ ಇದರ ಒಂದು ಡಿಗ್ರಿ ಅನ್ನ ಅಬ್ಸರ್ವ್ ಮಾಡಿ. ಸೊ 1 ಅಲ್ವಾ. ಸೊ ಹಾಗಾದ್ರೆ ಇಂತಹ ಇಕ್ವೇಶನ್ಸ್ ಅನ್ನ ಏನಂತ ಹೇಳ್ತೇವೆ, ಲೀನಿಯರ್ ಇಕ್ವೇಶನ್ಸ್. ಏನು, ಎ ಲೀನಿಯರ್ ಇಕ್ವೇಶನ್ ಇಸ್ ಆನ್ ಇಕ್ವೇಶನ್ ಇನ್ ವಿಚ್ ದ ಹೈಯೆಸ್ಟ್ ಪವರ್ ಈಸ್ ಆಲ್ವೇಸ್ 1. ಯಾವಾಗ್ಲೂ ಏನಾಗಿರುತ್ತೆ, ಅದರ ಡಿಗ್ರಿ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ಅದನ್ನ ಏನಂತ ಹೇಳ್ತೇವೆ, ಲೀನಿಯರ್ ಇಕ್ವೇಶನ್ಸ್ ಅಂತ ಹೇಳ್ತೇವೆ. ಹಾಗಾದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಈಸ್ ax + b = 0. ಇಲ್ಲಿ a is not equal to 0 ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಈಗ ನಾವೇನ್ ಮಾಡೋಣ, ಈಗ ಲೀನಿಯರ್ ಇಕ್ವೇಶನ್ಸ್ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ. ಸೊ ಈ ಒಂದು ಲೀನಿಯರ್ ಇಕ್ವೇಶನ್ ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಾವು MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಮೊದಲನೇ ಒಂದು ಪ್ರಶ್ನೆಯನ್ನ ಗಮನಿಸಿ. ಸೊ ನೋಡಿ, ಇಲ್ಲಿ ಇನ್ ಎ ಕ್ಯಾಲೆಂಡರ್ ಎ ಸ್ಕ್ವೇರ್ ಆಫ್ 4 numbers is marked. The sum of the number is 104. The biggest number is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಒಂದು ಇನ್ ಎ ಕ್ಯಾಲೆಂಡರ್, ಒಂದು ಕ್ಯಾಲೆಂಡರ್ ನಲ್ಲಿ 4 ಸಂಖ್ಯೆಗಳನ್ನು
ಒಂದು ಚೌಕವಾಗುವಂತೆ ಗುರುತಿಸಲಾಗಿದೆ. ಅವುಗಳ ಮೊತ್ತವು 104. ಹಾಗಾದರೆ ಅವುಗಳಲ್ಲಿನ ಅತ್ಯಂತ ದೊಡ್ಡ ಸಂಖ್ಯೆಯು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಒಂದ್ ಉದಾಹರಣೆಗೆ 1 ಮಂತಿನ ಕ್ಯಾಲೆಂಡರ್ ಅನ್ನ ತಗೊಳ್ತಾನೆ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು, ಸ್ಕ್ವೇರ್ ಆಫ್ ಎ 4 ನಂಬರ್ಸ್. ಸೊ ಏನ್ ಮಾಡ್ತಾ ಇದ್ದಾರೆ, 4 ಸಂಖ್ಯೆಗಳ ಒಂದು ಸ್ಕ್ವೇರ್ ಅನ್ನ ಗುರುತಿಸ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಹೀಗೆ, ಸೊ ಹೈಲೈಟರ್ ತಗೊಳ್ತೇನೆ. ಸೊ ಇಲ್ಲಿ ನೋಡಿ, ಈ ಒಂದು ಸಂಖ್ಯೆಯನ್ನ ಈ ತರ ಸ್ಕ್ವೇರ್ ಆಗಿ ಗುರುತಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಸೊ ಹೀಗೆ, ಸೊ ಇದನ್ನ ಸ್ಕ್ವೇರ್ ರೂಪದಲ್ಲಿ ಗುರುತಿಸ್ತಾ ಇದ್ದಾರೆ. ಸೊ ಅವುಗಳು ಎಷ್ಟು ಸಂಖ್ಯೆಗಳನ್ನ ಒಳಗೊಂಡಿದೆ, 4 ಸಂಖ್ಯೆಗಳನ್ನ ಒಳಗೊಂಡಿದೆ. ಉದಾಹರಣೆಗೆ 1, 2, 8, 9. ಸೊ ಅದೇ ರೀತಿ ಇಲ್ಲಿ ನೋಡಿ, 4, 5, 11, 12. ಸೊ ಇದು ಕೂಡ ಒಂದು ಸ್ಕ್ವೇರ್. ಸೊ ಇದೆ, ಈ ರೀತಿ ಸ್ಕ್ವೇರ್ ರೂಪದಲ್ಲಿ ಒಂದು ಸಂಖ್ಯೆಗಳನ್ನ ಗುರುತಿಸಲಾಗಿದೆ ಚೌಕವಾಗುವಂತೆ. ಸೊ ಅದು ಯಾವ ರೀತಿ ಇರುತ್ತೆ, ಚೌಕದ ರೀತಿಯಲ್ಲಿ ಸಂಖ್ಯೆಗಳನ್ನ ಗುರುತಿಸ್ತಾ ಇದ್ದಾರೆ. ಆ 4 ಸಂಖ್ಯೆಗಳು ಹೇಗಾಗ್ತಾ ಇದೆ ಅಂತೆ, ಅವುಗಳ ಮೊತ್ತವು 104 ಆಗಿದೆ ಅಂತೆ. ನೋಡಿ, ಈ 4 ಸಂಖ್ಯೆಗಳ ಮೊತ್ತ ಏನ್ ಬರ್ತಾ ಇದೆ ಅಂತೆ, 104 ಬರ್ತಾ ಇದೆ. ಸೊ ಹಾಗಾದ್ರೆ ಈ 4 ಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಯಾವ್ಯಾವ ನಂಬರ್ಗಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಒಂದ್ ಹಿಂಟ್ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಾವೇನ್ ಮಾಡೋಣ, ಅವುಗಳನ್ನ ಎಕ್ಸ್ ಅಂತ ತಗೊಳ್ಳೋಣ. ನೋಡಿ, ಉದಾಹರಣೆಗೆ ನಾನೇನ್ ಮಾಡ್ತೀನಿ, ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ನೋಡಿ, 1, 2. ಈ ಕ್ಯಾಲೆಂಡರ್ ನಲ್ಲಿ ಮೊದಲನೇ ಮತ್ತು ಎರಡನೇ ಸಂಖ್ಯೆ 1, 2. ಅದ್ರ ನಂತರ ಯಾವ ಸಂಖ್ಯೆ ಬರುತ್ತೆ, 7 ಡೇಸ್ ನಂತರ ಅಲ್ವಾ. ಸೊ 8 ಮತ್ತೆ 9 ಬರುತ್ತೆ ಅಲ್ವಾ. ಸೊ ಹಾಗಾದ್ರೆ ನಾ ಇದನ್ನ ಏನ್ ಮಾಡ್ತೇನೆ, ಎಕ್ಸ್ ಅಂತ ತಗೊಳ್ತೇನೆ. ಎರಡನೇ ಸಂಖ್ಯೆಯನ್ನ ಎಕ್ಸ್ ಪ್ಲಸ್ 1 ಅಂತ ತಗೊಳ್ತೇನೆ. ಸೊ ಹಾಗಾದ್ರೆ ಅದರ ನೆಕ್ಸ್ಟ್ ಸಂಖ್ಯೆ ಏನಾಗುತ್ತೆ, ಈ ಒಂದು ಚೌಕದಲ್ಲಿ ಬರುವ ಮೂರನೇ ಸಂಖ್ಯೆ ಹೇಗಾಗಿರುತ್ತೆ, ಎಕ್ಸ್ ಪ್ಲಸ್ 7 ಆಗಿರುತ್ತೆ. ಅದೇ ರೀತಿ ನಾಲ್ಕನೇ ಸಂಖ್ಯೆ ಎಕ್ಸ್ ಪ್ಲಸ್ 8 ಆಗಿರುತ್ತೆ. ಸೊ ಇದೇ ರೀತಿ ಬರ್ತಾ ಇರುತ್ತೆ. ಯಾವುದೇ 4 ಸಂಖ್ಯೆಗಳನ್ನ ಚೌಕಾಕಾರದಲ್ಲಿ ಗುರುತಿಸಿದಾಗ ಸಂಖ್ಯೆಗಳು ಇದೇ ಪ್ಯಾಟರ್ನ್ ಅಲ್ಲಿ ಬರ್ತಾ ಇರತ್ತೆ. ಸೊ ಹಾಗಾದ್ರೆ ನಾ ಇಲ್ಲಿ ಏನ್ ಮಾಡ್ತೀನಿ, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 7, ಎಕ್ಸ್ ಪ್ಲಸ್ 8 ಅಂತ ತಗೊಳ್ತೇನೆ. ಹಾಗಾದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ಅವುಗಳ ಮೊತ್ತ, ದ ಸಮ್ ಆಫ್ ದ ನಂಬರ್ ಈಸ್ 104. ಸೊ ಏನ್ ಮಾಡೋಣ, ಎಕ್ಸ್ ಪ್ಲಸ್ 1 plus x plus 7 plus x plus 8 which is equal to 104 ಅಲ್ವಾ. the biggest number is, so ಇದು ಮೊದಲನೇ ಸಂಖ್ಯೆ, ಇದು ಎರಡನೇ ಸಂಖ್ಯೆ, ಇದು ಮೂರನೇದು, ಇದು ನಾಲ್ಕನೇ ಸಂಖ್ಯೆ. ಸೊ ಇದೇನಾಯ್ತು, ಎಕ್ಸ್ ಪ್ಲಸ್ 8 ಏನಾಯ್ತು, ಬಿಗ್ಗೆಸ್ಟ್ ನಂಬರ್ ಆಯ್ತಲ್ವಾ. ಸೊ ಹಾಗಾದ್ರೆ ಈಗ ಏನ್ ಮಾಡೋಣ, ಇದನ್ನ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ, 4x ಆಗತ್ತೆ. ಪ್ಲಸ್ 7 plus 1 8 plus 8 is 16 is equal to 104. So 4x is equal to, so like terms ಅನ್ನ one side ತಗೊಂಡ್ರೆ ಏನಾಗುತ್ತೆ, 104 minus 16. So 4x is equal to ಏನಾಯ್ತು, 104 minus 16 is 88. So x is equal to 88 divided by 4 ಅಲ್ವಾ. So 4 1s are 4 2s are 4 2s are. So x is equal to 22 ಅಲ್ವಾ. ಸೊ ನಮ್ಗೆ ಏನ್ ಬೇಕಾಗಿರೋದು, biggest number. So biggest number is x plus 8. So 22, here x is 22 plus 8. That is 22 plus 8 is 30 ಅಲ್ವಾ. ಸೊ ಹಾಗಾದ್ರೆ ಈ ಒಂದು ಚೌಕದಲ್ಲಿ ಗುರುತಿಸಲಾದ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದಂತ ಆಯ್ತು, 30 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಆನ್ಸರ್ ಈಸ್ A. 30 is the required answer. So next question ನೋಡೋಣ. 5 times of a number is equal to 3 times the sum of the number and 4. The number is, ಒಂದು ಸಂಖ್ಯೆಯ 3ರಷ್ಟು ಆ ಸಂಖ್ಯೆಗೆ 4 ಕೂಡಿದಾಗ ಮೊತ್ತದ 3ರಷ್ಟಕ್ಕೆ ಸಮವಾದರೆ ಆ ಸಂಖ್ಯೆಯು ಅಂತ ಕೇಳಿದ್ದಾರೆ. ನೋಡಿ, 5 times a number, ಯಾವುದೋ ಒಂದು ಸಂಖ್ಯೆ ಇದೆ ಅಂತೆ. ಸೊ ಅದು 5ರಷ್ಟು, ಅದರ 5ರಷ್ಟು. ಸೊ ನಾವೇನ್ ಮಾಡೋಣ, ಆ ಸಂಖ್ಯೆನ ಎಕ್ಸ್ ಅಂತ ತಗೊಂಡ್ರೆ ಆ ಸಂಖ್ಯೆಯ 5ರಷ್ಟು, ಸೊ 5x 5x is equal to the 3 times the sum of the number and 4. So sum of the number and 4. ಸೊ ಇದರ ಸಮ್ ಏನಾಗ್ತಾ ಇದೆ ಅಂತೆ, 3 times ಏನಾಗ್ತಾ ಇದೆ, ಈ 5x ಗೆ ಈಕ್ವಲ್ ಆಗ್ತಾ ಇದೆ ಅಂತೆ. ಹಾಗಾದ್ರೆ ಈ x
ಆ ನಂಬರ್ ಇದೆ ಅಲ್ವಾ, ಸೊ ಅದನ್ನ ಎಕ್ಸ್ ಅಂತ ತಗೊಂಡಿದೀವಿ. ಆ ಎಕ್ಸ್ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, ಸಂಖ್ಯೆಯ 5ರಷ್ಟು ಆ ಸಂಖ್ಯೆ, ಅಂದ್ರೆ ಆ ಸಂಖ್ಯೆ ಯಾವ್ದಾಯ್ತು ಎಕ್ಸ್ ಅಲ್ವಾ, ಸೊ ಅದಕ್ಕೆ 4 ಕೂಡಿದಾಗ 3ರಷ್ಟಕ್ಕೆ ಸಮ ಆಗ್ತಾ ಇದೆ. ಯಾವುದು 5x ಅಲ್ವಾ. ಸೊ ಹಾಗಾದ್ರೆ ಇದನ್ನ ಸಾಲ್ವ್ ಮಾಡೋಣ. 5x ಇಸ್ ಈಕ್ವಲ್ ಟು 3x ಪ್ಲಸ್ 12. ಸೊ ಇದೇನಾಗತ್ತೆ, 5x ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡ್ಕೊಂಡ್ರೆ ಇಸ್ ಈಕ್ವಲ್ ಟು 12. ಸೊ ಇದೇನಾಯ್ತು, 5x ಮೈನಸ್ 3x ಇಸ್ 2x ಇಸ್ ಈಕ್ವಲ್ ಟು 12 ಅಲ್ವಾ. ಸೊ ಇಲ್ಲಿ x ಇಸ್ ಈಕ್ವಲ್ ಟು ಏನಾಗ್ತಾ ಇದೆ, 12 ಡಿವೈಡೆಡ್ ಬೈ 2. ಸೊ 2 1s 2 6 12. ಸೊ x ಇಸ್ ಈಕ್ವಲ್ ಟು ಏನಾಯ್ತು, 6 ಬಂತಲ್ವಾ. ಸೊ ಹಾಗಾದ್ರೆ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಯಾವ್ದಾಯ್ತು, x ಇಸ್ ಈಕ್ವಲ್ ಟು 6 ಅಲ್ವಾ. ಸಿ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 25ನೇ ಪ್ರಶ್ನೆ. ಇಫ್ ದ sides of a triangle are x, x plus 2 and x plus 4 units, the length of the biggest side 10 units, the area of the triangle in square unit. ಒಂದು ತ್ರಿಭುಜದ ಬಾಹುಗಳ ಅಳತೆಗಳು ಕ್ರಮವಾಗಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಂದು ತ್ರಿಭುಜವನ್ನ ಕೊಟ್ಟಿದ್ದಾರೆ ಆಯ್ತಾ. ಸೊ ತ್ರಿಭುಜ, ಸೊ ಅವುಗಳ ಅಳತೆಗಳು ಹೇಗಿದೆ ಅಂತೆ, 3 ಬಾಹುಗಳಿದೆ ಅಲ್ವಾ. ಸೊ ಅವುಗಳ ಅಳತೆ ಹೇಗಿದೆ, ಎಕ್ಸ್, ಎಕ್ಸ್ ಪ್ಲಸ್ 2 ಅಂಡ್ ಎಕ್ಸ್ ಪ್ಲಸ್ 4 ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು, ದ ಲೆಂತ್ ಆಫ್ ದಿ ಬಿಗ್ಗೆಸ್ಟ್ ಸೈಡ್. ಸೊ ಬಿಗ್ಗೆಸ್ಟ್ ಯಾವ್ದಾಯ್ತು, ಎಕ್ಸ್ ಪ್ಲಸ್ 4. ಸೊ ಇದೆಷ್ಟಿದೆ ಅಂತೆ, ಈಕ್ವಲ್ ಟು 10. ಸೊ 10 ಮಾನಗಳಿದೆ ಅಂತೆ. ಹಾಗಾದ್ರೆ ಈ ಒಂದು ತ್ರಿಭುಜದ ವಿಸ್ತೀರ್ಣ, ಸೊ ವಾಟ್ ಈಸ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಏನ್ ಮಾಡೋಣ ನೋಡಿ, ಒನ್ ಸೈಡ್ಸ್ ಬಿಗ್ಗೆಸ್ಟ್ ಸೈಡ್ ಅನ್ನ ಕೊಟ್ಟಿದ್ದಾರೆ ಅವರು, ಏನು, ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 10 ಅಂತ. ಸೊ ಹಾಗಾದ್ರೆ ನಾವು ಇಲ್ಲಿ ಈ ಒಂದು ಬಾಹುಗಳ ಮಾನಗಳನ್ನು ಕೊಟ್ಟಿದಾರಲ್ವಾ, ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಬಾಹುಗಳ ಅಳತೆಗಳ, ಪ್ರತಿಯೊಂದು ಬಾಹುವಿನ ಅಳತೆಯನ್ನ ಕಂಡು ಹಿಡ್ಕೋಬಹುದು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 10 ಮೈನಸ್ 4. ಹಿಯರ್ ಎಕ್ಸ್ ಇಸ್ ಈಕ್ವಲ್ ಟು 10 ಮೈನಸ್ 4 ಇಸ್ 6 ಅಲ್ವಾ. ಸೊ ಹಾಗಾದ್ರೆ ಎಕ್ಸ್ ಏನ್ ಬರ್ತಾ ಇದೆ ನಮ್ಗೆ, 6 ಬರ್ತಾ ಇದೆ. ಹಾಗಾದ್ರೆ ನಮಗೆ ಪ್ರತಿ ಬಾಹುವಿನ ಅಳತೆಗಳು ಗೊತ್ತಾಯ್ತು. ಏನ್ ಬರುತ್ತೆ, ಎಕ್ಸ್ ಪ್ಲಸ್ 4 ಇದು 10 ಆದ್ರೆ, ಸೊ ಇಲ್ಲಿ ಎಕ್ಸ್ ಪ್ಲಸ್ 2 ಅಲ್ವಾ, ಇಲ್ಲಿ ಎಕ್ಸ್ ಏನಿದೆ 6 ಇದೆ. ಸೊ 6 ಪ್ಲಸ್ 2 ಏನಾಯ್ತು, 8 ಆಯ್ತು. ಸೊ ಅದೇ ರೀತಿ ಎಕ್ಸ್ ಏನ್ ಬಂತು, 6 ಬಂತಲ್ವಾ. ಸೊ ಈಗ ನಮ್ಗೆ ಏನಾಯ್ತು, ಈಚ್ ಸೈಡ್ಸ್ ಗೊತ್ತಾಯ್ತು, ಈ ಟ್ರಯಾಂಗಲಿನ ಈಚ್ ಸೈಡ್ಸ್ ಗೊತ್ತಾಯ್ತು. ಹಾಗಾದ್ರೆ ನಾವೇನ್ ಮಾಡ್ಬೋದು, ಈ ಬಾಹುಗಳ ಅಳತೆಗಳನ್ನ ಬಳಸ್ಕೊಂಡು ಇವುಗಳ ವಿಸ್ತೀರ್ಣ, ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ನಿಮ್ಗೆ ಹೆರಾನ್ಸ್ ಫಾರ್ಮುಲಾ ಗೊತ್ತಿದೆ, ಟ್ರಯಾಂಗಲ್ಸ್ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ ಏನ್ ಹೇಳುತ್ತೆ, ಎಸ್ ಹಿಯರ್ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತ ಹೇಳುತ್ತೆ. ಬಟ್ ಇಲ್ಲಿ ಎಸ್ ಇಸ್ ಈಕ್ವಲ್ ಟು ಏನು, ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ನಮಗೆ ಸೈಡ್ಸ್ ಗೊತ್ತಿದೆ, ಏನು, 6 ಪ್ಲಸ್ 8 ಪ್ಲಸ್ 10 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು, ಹಿಯರ್ 6 ಪ್ಲಸ್ 8 is 14 plus 10 is 24 divided by 2. So here 2 1s are 2 12s are. So here s is equal to 12 ಅಲ್ವಾ. ಸೊ ಈಗ ಏನ್ ಮಾಡೋಣ, ನಾವು ಎಸ್ ಗೆ 12 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನಾಗುತ್ತೆ, ಟ್ರಯಾಂಗಲ್ ಎಸ್ ಅಂದ್ರೆ 12 ಅಲ್ವಾ. ಸೊ 12 ಇಂಟು 12 ಮೈನಸ್ ಎ ಇಸ್ 6, ಎ ಇಸ್ 6 into s minus b, b is 8. Here s, here 12 minus 10. So here square root of 12 into 12 minus 6 is 6 into s minus 8. Sorry, s minus 8. Here s is 12 alva. So 12, sorry. 12 minus 8 is 4 into 12 minus 10 is 2. So ಏನಾಯ್ತಿದು, square root of 12 into 6 into 4 into 2 ಅಲ್ವಾ. ಸೊ 12 2s are 72 into 4 2s are 8. So square root of 72 into 8. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರ್ತಾ ಇದೆ, 8 2s are 16
8 sevens are 56, 57. So 576. Square root of 576 ಅಂದ್ರೆ ಎಷ್ಟು ಬರುತ್ತೆ? 24 ಅಲ್ವಾ? So 24 into 24. ನೋಡಿ 4 4s are 16, 4 2s are 9, 4 2s are 8, 2 2s are 4. So here 6, 8 8s are 16 plus 17. So 526 alva. So square root of 576 is equal to 24. So here ತ್ರಿಭುಜದ ವಿಸ್ತೀರ್ಣ ಏನಾಯ್ತು? The area of triangle is 24. Here A is the required answer. So ಈಗ next question ನೋಡೋಣ. If Raghavi marked y, y plus 2 and y plus 4 number of dots in the first, second and third square respectively. In this way, she marked 16 dots in 8 square. Then the number of dot marked by her in first square is. So ಏನ್ ಮಾಡ್ತಾರೆ? ರಾಘವಿಯು ಒಂದನೇ, ಎರಡನೇ ಹಾಗೂ ಮೂರನೇ ಚೌಕಗಳಲ್ಲಿ ಕ್ರಮವಾಗಿ, ಅಂದ್ರೆ ಹೇಗಾಗುತ್ತೆ? ಕ್ರಮವಾಗಿ ಸಾಕ್ತಾ ಇದೆ. ಸೊ ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇದೆ. ಹೇಗೆ? y, y plus 2, y plus 4. ಸೊ ಇದೇ ರೀತಿ ಕ್ರಮವಾಗಿ ಸಾಕ್ತಾ ಇದೆ. ಸೊ ಹೀಗೆ 8ನೇ ಚೌಕದಲ್ಲಿ ಏನ್ ಮಾಡ್ತಾಳೆ? 16 ಚುಕ್ಕೆಗಳನ್ನ ಗುರುತಿಸ್ತಾಳೆ. ಸೊ ಏನ್ ಮಾಡ್ತಾ ಇದ್ದಾಳೆ ರಾಘವಿ? ಮೊದಲನೇ ಚೌಕದಲ್ಲಿ y ಚುಕ್ಕೆಗಳನ್ನ ಗುರುತಿಸಿದ್ರೆ, ಎರಡನೇ ಚೌಕದಲ್ಲಿ y plus 2 ಚುಕ್ಕೆಗಳನ್ನ ಹಾಕ್ತಾಳೆ. ಸೊ ಅದೇ ರೀತಿ ಮೂರನೇ ಚೌಕದಲ್ಲಿ y plus 4. ಹಾಗಾದ್ರೆ ನಾಲ್ಕನೇ ಚೌಕದಲ್ಲಿ ಕ್ರಮವಾಗಿ ಸಾಗುತ್ತಾ ಇದೆ ಅಂದ್ರೆ y plus 6 ಬರುತ್ತೆ. ಸೊ ಅದೇ ರೀತಿ ಫಿಫ್ತ್ ಚೌಕದಲ್ಲಿ y plus 8. ಸೊ y plus 1, y plus 2, y plus 4, y plus 6, y plus 8, y plus 10. ಸೊ ಏಳನೇ ಚೌಕದಲ್ಲಿ y plus 12. ಸೊ ಎಂಟನೇ ಚೌಕದಲ್ಲಿ y plus 14. ಸೊ ಇಲ್ಲಿ ಏನ್ ಹೇಳಿದ್ದಾರೆ? 8ನೇ ಚೌಕದಲ್ಲಿ 16 ಚುಕ್ಕೆಗಳನ್ನು ಗುರುತಿಸ್ತಾಳೆ. ಶಿ ಮಾರ್ಕ್ಡ್ 16 ಡಾಟ್ಸ್ ಇನ್. ಸೊ ಏನ್ ಮಾಡ್ತಾ ಇದ್ದಾಳೆ? 8ನೇ ಚೌಕದಲ್ಲಿ 16 ಚುಕ್ಕೆಗಳನ್ನ ಗುರುತಿಸ್ತಾ ಇದ್ದಾಳೆ. ಸೊ ಹಾಗಾದ್ರೆ ದ ನಂಬರ್ ಆಫ್ ಡಾಟ್ಸ್ ಮಾರ್ಕ್ಡ್ ಬೈ ಹರ್ ಇನ್ ಫಸ್ಟ್ ಸ್ಕ್ವೇರ್. ಸೊ ಮೊದಲನೇ ಚೌಕದಲ್ಲಿ ಎಷ್ಟು ಸ್ಕ್ವೇರ್ ಅನ್ನ ಹಾಕಿದ್ದಾರೆ ನೋಡಿ. ನಿಮ್ಗೆ y plus 14 is equal to 16 ಒಂದು ಲೀನಿಯರ್ ಇಕ್ವೇಶನ್, ಒಂದು ರೇಖಾತ್ಮಕ ಸಮೀಕರಣ ಸಿಗ್ತಾ ಇದೆ ನಿಮ್ಗೆ. y plus 14 is equal to 16 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ನೀವು y ಬೆಲೆಯನ್ನ ಕಂಡುಹಿಡ್ಕೋಬಹುದು. y is equal to ಏನಾಯ್ತು? 16 minus 14. ಸೊ y is equal to 16 minus 14 is 2 ಅಲ್ವಾ? ಸೊ ಹಾಗಾದ್ರೆ y ಬೆಲೆ ಏನಾಯ್ತು ನಿಮ್ಗೆ? y ಅಂದ್ರೆ ಎಷ್ಟು ಚುಕ್ಕೆಗಳಾಯ್ತು? 2 ಅಂತ ಆಯ್ತು. ಹಾಗಾದ್ರೆ ನೋಡಿ, ಮೊದಲನೇ ಚೌಕದಲ್ಲಿ ಗುರುತಿಸಿದ ಚುಕ್ಕೆಗಳು y ಅಲ್ವಾ? ಸೊ y is equal to 2 ಅಂತ ಆಯ್ತು. ಸೊ ಹಾಗಾದ್ರೆ 26ನೇ ಸರಿಯಾದ ಉತ್ತರ ಯಾವುದು? ಸಿ. ಸಿ is the required answer. ಸೊ ನೋಡಿ ಇಲ್ಲಿ 27th ಕ್ವಶನ್ ಅನ್ನ ನೋಡಿ. ಇಫ್ 2 into 10 raised to 2 into plus 5 into 10 plus p is equal to 252. Then the value of p is 2 ಗುಣಿಸು 10ರ ಘಾತ 2 ಅಧಿಕ್ 5 ಗುಣಿಸು 10 ಅಧಿಕ್ p. 252 ಆದರೆ p ನ ಬೆಲೆಯು ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ 2 ಗುಣಿಸು 10ರ ಘಾತ 2 ಪ್ಲಸ್ 5 ಗುಣಿಸು 10 ಪ್ಲಸ್ ಪಿ ಬರಬ್ಬರಿ 252, 252. ಸೊ ಇಲ್ಲಿ ನೋಡಿ 2 ಗುಣಿಸು 10ರ ಘಾತ 2, 10ನ್ನ 2 ಸಲ ಗುಣಿಸಿದ್ದಾರೆ. ಸೊ 10 ಗುಣಿಸು 10 ಎಷ್ಟು ಬರುತ್ತೆ? 100 ಪ್ಲಸ್ ಫಸ್ಟ್ ಏನ್ ಮಾಡೋಣ? ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಇದೇನಾಯ್ತು? 5 into 10 ಅಲ್ವಾ? ಸೊ 50 ಆಗುತ್ತೆ. ಪ್ಲಸ್ ಪಿ ಇಸ್ ಈಕ್ವಲ್ ಟು 252. ಸೊ ಇದೇನಾಯ್ತು? 2 into 100, 200 plus 50 plus p is equal to 252 ಅಲ್ವಾ? ಸೊ ಇದೇನಾಯ್ತು? ಲೈಕ್ ಟರ್ಮ್ಸ್ ಅನ್ನ ಕೂಡ್ಸೋಣ. 200 plus 50 is 250 plus p is equal to 252 ಅಲ್ವಾ? ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ p is equal to 252 minus 250. ಸೊ here p is equal to 252 minus 250 is 2 ಅಲ್ವಾ? ಸೊ ಈಗ p ಬೆಲೆ ಏನಾಯ್ತು ನಮ್ಗೆ? The value of p is plus 2. So here D is the required answer. So ನೋಡಿ ಇಲ್ಲಿ 28th questions. See, y is equal to 2x plus 1, the point which touches the y axis. y ಬರಬ್ಬರಿ
2x ಅಧಿಕ 1 ರೇಖೆಯು y ಅಕ್ಷವನ್ನು ಸಂಧಿಸುವ ಬಿಂದುವಿನ ನಿರ್ದೇಶಾಂಕವು. ನೋಡಿ ಇಲ್ಲಿ ಒಂದು ಕಾರ್ಟೇಶಿಯನ್ ಸಿಸ್ಟಮ್ ನಾವು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕಾರ್ಟೇಶಿಯನ್ ಸಿಸ್ಟಮ್, ಇಲ್ಲಿ ಎಕ್ಸ್ ಎಕ್ಸ್ ಡ್ಯಾಶ್ y y ಡ್ಯಾಶ್ ಅಲ್ವಾ. ಸೊ ನೋಡಿ ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್, ಒಂದು ಸ್ಪೇಸ್, ಈ ಸ್ಪೇಸ್ ಅಲ್ಲಿ ಒಂದು ಪಿ ಅನ್ನೋ ಒಂದು ಪಾಯಿಂಟ್ ಅನ್ನ ಗುರುತಿಸ್ತಾರೆ. ಸೊ ಈ ಒಂದು ಪಾಯಿಂಟಿನ ಡಿಸ್ಟೆನ್ಸ್ ಅನ್ನ ನಾವ್ ಏನಂತ ಹೇಳ್ತೇವೆ, 0 ಟು ಒರಿಜಿನ್ ಇಂದ ಈ ಪಾಯಿಂಟಿಗೆ ಇರೋ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಎಕ್ಸ್ ಅಂತ ತಗೊಂಡ್ರೆ 0 ಟು y ಫ್ರಮ್ y ಆಕ್ಸಿಸ್ ದಟ್ ಇಸ್ y. ಸೊ ಇದರ ಒಂದು ನಿರ್ದೇಶಾಂಕ ಕೋಆರ್ಡಿನೇಟ್ಸ್ ಏನಾಯ್ತು, ಎಕ್ಸ್ y ಅಂತ ಆಯ್ತು. ಸೊ ಇದು ಈ ಒಂದು ಪಾಯಿಂಟ್ ಯಾವುದೋ ಒಂದು ಸ್ಪೇಸ್ ಅಲ್ಲಿ ಇದ್ರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ, ಅದೇ ಏನಾದ್ರೂ ಈ ಒಂದು ಪಾಯಿಂಟ್ ವಿಚ್ ಲೈಸ್ ಇನ್ ಎಕ್ಸ್ ಆಕ್ಸಿಸ್, ಸೊ ಈ ಎಕ್ಸ್ ಅಕ್ಷದ ಮೇಲೆ ಒಂದು ಬಿಂದು ಇದ್ರೆ ಸೊ ಅದರ ಒಂದು ಕೋಆರ್ಡಿನೇಟ್ಸ್, ಅದರ ನಿರ್ದೇಶಾಂಕಗಳನ್ನ ಹೇಗೆ ಗುರುತಿಸ್ತೇವೆ, 0 ದಿಂದ ಈ ಒಂದು ಬಿಂದುವಿಗೆ ಇರುವ ಡಿಸ್ಟೆನ್ಸ್ ಎಕ್ಸ್ ಆದ್ರೆ 0 ಟು y ಏನಿದೆ ಅದರ ಡಿಸ್ಟೆನ್ಸ್ 0 ಆಗಿದೆ ಅಲ್ವಾ. ಸೊ ಹಾಗಾದ್ರೆ ಇದನ್ನ ನಾವು 0 ಅಂತ ಹೇಳ್ತೇವೆ. ಸೊ ಅದೇ ಏನಾದ್ರೂ ಒಂದು ಪಾಯಿಂಟ್ y ಅಕ್ಷದ ಮೇಲೆ ಇದ್ರೆ ಅವುಗಳ ಕೋಆರ್ಡಿನೇಟ್ಸ್ ಏನಾಗುತ್ತೆ, ಅವುಗಳ ಡಿಸ್ಟೆನ್ಸ್ ಏನಾಗುತ್ತೆ, 0, y ಆಗುತ್ತೆ ಅಲ್ವಾ. ಸೊ ಇದು ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಇಲ್ಲಿ ಏನ್ ಕೇಳಿದ್ದಾರೆ, y is equal to 2x plus 1 ಅಂತ ಕೇಳಿದಾರಲ್ವಾ. ಸೊ y is equal to 2x plus 1. ಸೊ y is equal to 2x plus 1, the point which touches the y axis ಅಂತ ಹೇಳಿದಾರಲ್ವಾ. ಸೊ ಏನಾಗ್ತಾ ಇದೆ, ಇದು y axis ಗೆ ಟಚ್ ಆಗ್ತಾ ಇದೆ. ಹಾಗಾದ್ರೆ ಇದರ ಕೋಆರ್ಡಿನೇಟ್ಸ್ ಏನಾಗುತ್ತೆ, 0, y ಆಗುತ್ತೆ ಅಲ್ವಾ. ಸೊ ಇಲ್ಲಿ ಏನಾಯ್ತು 0, y ಅಲ್ವಾ. ಸೊ ಹಾಗಾದ್ರೆ ಇದೇನಾಯ್ತು, ಆಕ್ಸಿಸ್ ಈ ಒಂದು y is equal to 2x plus 1. ಹಿಯರ್ x is ಏನು 0 ಅಲ್ವಾ. ಸೊ ವಿಚ್ ಟಚಸ್ ದಿ y axis. ಇನ್ ದಿಸ್ ಡಿಸ್ಟೆನ್ಸ್ 0 ಟು ಎಕ್ಸ್ ಆಕ್ಸಿಸ್ ಏನಾಗ್ತಾ ಇದೆ, 0 ಆಗ್ತಾ ಇದೆ. ಸೊ ಹಾಗಾದ್ರೆ y is equal to ಏನಾಗುತ್ತೆ, 2 into x is 0 plus 1. ಸೊ y is equal to 2 into 0 is 0 plus 1. ಸೊ y is equal to 1 ಅಲ್ವಾ. ಸೊ the which touches the y axis, the ನಿರ್ದೇಶಾಂಕಗಳು ಏನಾಯ್ತು, 0, 1 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 0, 1. ಸೊ ಈ 28ನೇ ಪ್ರಶ್ನೆಯಲ್ಲಿ B is the required answer. 0, 1 ಅನ್ನೋದು ಈ y is equal to 2x plus 1 ಅನ್ನೋ ಒಂದು ರೇಖೆಯ ನಿರ್ದೇಶಾಂಕ ಆಗತ್ತೆ. ಸೊ 29ನೇ ಪ್ರಶ್ನೆ, 29th questions. If square root of p square minus 4 whole square divided by p plus 2 is equal to 0, then the value of p is ವರ್ಗಮೂಲ p ಸ್ಕ್ವೇರ್ ಮೈನಸ್ 4 ಹೋಲ್ ಘಾತ 2 ಭಾಗಿಲೆ p ಅಧಿಕ 2 ಬರಪರಿ 0. ಆದರೆ p ನ ಬೆಲೆಯು ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ p ಸ್ಕ್ವೇರ್ ಮೈನಸ್ 4 ಹೋಲ್ ಸ್ಕ್ವೇರ್ ರೇಸ್ಟ್ ವರ್ಗ ಸ್ಕ್ವೇರ್ ರೂಟ್ ಆಫ್ ಅಲ್ವಾ. ಸೊ p ಪ್ಲಸ್ 2 ಹಿಯರ್ ವಿಚ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್. ಸೊ ಇದೇನಾಗುತ್ತೆ ನೋಡಿ, ಸ್ಕ್ವೇರ್ ರೂಟ್ ಅಂದ್ರೆ ಏನು, 2 raised to 1/2 ಅಂತ. ಸೊ ಸ್ಕ್ವೇರ್ ರೂಟ್ ಮೀನ್ಸ್ 2 raised to 1/2, ಹೋಲ್ raised to 2 ಅಲ್ವಾ. ಸೊ ಇದೇನಾಗುತ್ತೆ 2 raised to 1/2 into 2 ಅಲ್ವಾ. ಸೊ a raised to m into a raised to n ಏನಾಗುತ್ತೆ, a raised to m into n ಆಗುತ್ತೆ ಅಲ್ವಾ ಘಾತಾಂಕಗಳ ನಿಯಮದ ಪ್ರಕಾರ. ಸೊ ಇದೇನಾಯ್ತು 2 raised to 1/2 into 1. ಸೊ 2 ones are 2 ones are. ಸೊ 2 ಅಲ್ವಾ. ಸೊ ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಏನಾಗುತ್ತೆ 2 ಆಗುತ್ತೆ. ಸೊ ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಆಫ್ p ಸ್ಕ್ವೇರ್ ಮೈನಸ್ 4 ಹೋಲ್ ಸ್ಕ್ವೇರ್ ಇಸ್ p ಸ್ಕ್ವೇರ್ ಮೈನಸ್ 4 ಡಿವೈಡೆಡ್ ಬೈ p ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 0. ಸೊ ಈಗ p ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ p ಪ್ಲಸ್ 2 ಇದೇನಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಆದಾಗ ಏನಾಯ್ತು 0 ಇಂಟು p ಪ್ಲಸ್ 2 ಅಲ್ವಾ. ಸೊ p ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ ಟು 0 ಇಂಟು p ಪ್ಲಸ್ 2 ಇಸ್ 0. ಸೊ p ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ 4
ಸೊ p is equal to square root of 4 ಅಲ್ವಾ. ಸೊ p is equal to plus or minus 2. So answer, 29th answer, this required answer is C, that is plus or minus 2. So 30th questions. If 2p minus 1 is equal to p raised to 0, then the value of p, 2p minus 1 ಬರಪರಿ p ಘಾತ 0 ಆದರೆ p ನ ಬೆಲೆಯು ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ 2p minus 1 is equal to p raised to 0. ಸೊ ನೋಡಿ ಇಲ್ಲಿ ಘಾತಾಂಕಗಳ ನಿಯಮ ಏನ್ ಹೇಳುತ್ತೆ, a raised to 0 is equal to 1 ಅಲ್ವಾ. ಸೊ 2ರ ಘಾತ 0 1, 3ರ ಘಾತ 0 1. ಸೊ ಇವುಗಳ ಘಾತಗಳು 0 ಇದ್ದು ಇದ ಬೇಸ್ ಯಾವುದೇ ಇದ್ರೂ ಕೂಡ ಅವುಗಳು ಏನಾಗ್ತಾ ಇದೆ, ಯಾವಾಗ್ಲೂ ಒಂದೇ ಆಗ್ತಾ ಇದೆ ಅಲ್ವಾ. a ಘಾತ 0 ಬರಬರಿ 1, 2ರ ಘಾತ 0 ಬರಬರಿ 1. ಸೊ ಇದೇನಾಗತ್ತೆ ಹಾಗಾದ್ರೆ 2p minus 1 is equal to p raised to 0 is equal to 1. So 2p is equal to 1, here minus 1 right side ಹೋದಾಗ ಏನಾಗುತ್ತೆ ಪ್ಲಸ್ 1 ಆಗುತ್ತೆ. So 2p is equal to 1 plus 1 is 2. So p is equal to 2 by 2, that is 2 ones are 2 ones are. So p is equal to plus 1. So a is the required answer. So 31st question ನೋಡಿ, if 300x minus 2 is equal to 297 plus x raised to 0, then the value of x, ನೋಡಿ ಇಲ್ಲಿ 300x minus 2 ಬರಪರಿ 297 ಪ್ಲಸ್ x raised to x ದ ಘಾತ 0 ಆದರೆ x ನ ಬೆಲೆಯು. ಸೊ ನೋಡಿ ಇಲ್ಲಿ ಬರ್ಕೊಳ್ಳಿ, 300x minus 2 ಬರಬರಿ 297 ಪ್ಲಸ್ x ರ ಘಾತ 0. ಸೊ ಇಲ್ಲಿ ನೋಡಿ ಈಗ ಇದೇನಾಗುತ್ತೆ, ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡ್ಕೊಂಡ್ರೆ 300x minus 2, ಸೊ ಇಲ್ಲಿ ನೋಡಿ 297 ಪ್ಲಸ್ ನೋಡಿ ಇಲ್ಲಿ a raised to 0 which is equal to 1 ಅಲ್ವಾ. ಸೊ x raised to 0 which is equal to 1. ಸೊ ಇಲ್ಲಿ ನೋಡಿ ಈಗ 300x is equal to 297 plus 1 minus 2 ಇದ್ದು ರೈಟ್ ಸೈಡ್ ಹೋದಾಗ ಪ್ಲಸ್ 2 ಆಗುತ್ತೆ. ಸೊ ಇದೇನಾಯ್ತು, 300x is equal to 297 plus 1 is 298 plus 2 is 300. So x is equal to 300 divided by 300. 300 ones are 300 ones are. So x is equal to plus 1. So in this question, required answer is A, that is 1. So 32nd question. If x minus 1 is equal to 2 raised to 3 whole raised to 1 by 3, then the value of x is, ನೋಡಿ ಇಲ್ಲಿ x minus 1 ಬರಬರಿ 2ರ ಘಾತ 3 ಹೋಲ್ ಘಾತ 1 ಭಾಗಿಲೆ 3 ಆದರೆ x ನ ಬೆಲೆಯು. ನೋಡಿ ಇಲ್ಲಿ x minus 1 ಬರಬರಿ 2ರ ಘಾತ 3 ಹೋಲ್ ಘಾತ 1 ಭಾಗಿಲೆ 3, a ಘಾತ m ಇಂಟು 1 a ಘಾತ n. ಸೊ ಏನಾಗುತ್ತೆ, a ಘಾತ m ಇಂಟು n ಆಗತ್ತಲ್ವಾ. ಸೊ ಹಾಗಾದ್ರೆ ಇದನ್ನ ಬಳಸ್ಕೊಂಡಾಗ ಏನಾಗುತ್ತೆ, x minus 1 2 raised to 3 into 1 by 3. So x minus 1 is equal to 3 ones. So 2 raised to 1, that is 2. So x minus 1 is equal to 2. So which implies x is equal to 2 plus 1. That is x is equal to 3 alva. So here x is equal to 3. In this question 32, here B is the required answer. ಇಲ್ಲಿ x ನ ಬೆಲೆಯು 3 ಆಗುತ್ತದೆ. So ನೋಡಿ 33. The half of a number is 30 by 40. Then the number is, ಒಂದು ಸಂಖ್ಯೆ ಅರ್ಧದಷ್ಟು. ಸೊ ಒಂದ್ ಸಂಖ್ಯೆ ಹೇಳ್ತಾ ಇದಾರೆ ಅವರು, ಅದನ್ನ x ಅಂತ ತಗೊಳ್ಳೋಣ. ಲೆಟ್ x. ಸೊ x ಅಂತ ತಗೊಂಡ್ರೆ ಹಾಫ್ ಆಫ್ ಎ ನಂಬರ್. ಸೊ ಆ ಒಂದು ಸಂಖ್ಯೆಯ ಅರ್ಧ ಅಲ್ವಾ. ಸೊ ಆ ಸಂಖ್ಯೆಯನ್ನ ಏನ್ ಮಾಡೋಣ, ಅರ್ಧ ಮಾಡೋಣ. ಇದೊಂದು ಸಂಖ್ಯೆ ಅಲ್ವಾ. ಸೊ ಇದನ್ನ ಅರ್ಧ ಮಾಡ್ತಾ ಇದ್ದೀನಿ, ಹಾಫ್ ಆಫ್ ಎ ನಂಬರ್ ಅಂಡ್ ಅರ್ಧದಷ್ಟು. ಸೊ ಈ ಅರ್ಧದನ್ನ ಮತ್ತೆ ಅರ್ಧ ಮಾಡ್ಬೇಕು, ಡಿವೈಡೆಡ್ ಬೈ 2 ಅಲ್ವಾ. ಸೊ ಅರ್ಧದಷ್ಟು ಎಷ್ಟು ಹೇಳಿದೆ, 30 ಭಾಗಿಲೆ 40 ಇದೆ ಅಂತ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದೇನಾಯ್ತು ನೋಡಿ,
ಎಕ್ಸ್ ಭಾಗಿಲೆ 2 ಎಕ್ಸ್ ಡಿವೈಡೆಡ್ ಬೈ 2 ಇಂಟು ಇದು ನೋಡಿ 2 ಅಂದ್ರೆ ಏನು 2/1 ಅಂತ ಆದ್ರೆ ಸೊ ಇದೇನಾಗುತ್ತೆ ರೆಸಿಪ್ರೋಕಲ್ ಏನಾಗುತ್ತೆ 1/2 ಆಗುತ್ತೆ ವಿಚ್ ಈಸ್ ಈಕ್ವಲ್ ಟು 30/40. ಸೊ ಇದೇನಾಯ್ತು x/4 is equal to 30/40. ಸೊ ಈಗ ಇದೇನಾಯ್ತು x is equal to 30/40 ಇಂಟು 4 ಆಯ್ತಲ್ವಾ. ಸೊ ಈಗ ಇದು 0 0 ಕ್ಯಾನ್ಸಲ್ 4 1s 4 1s. ಸೊ x is equal to ಏನಾಯ್ತು 3 ಆಯ್ತಲ್ವಾ. ಸೊ ಇಲ್ಲಿ ನೋಡಿ ಆನ್ಸರ್ ಅನ್ನ ಎ ನೋಡಿ 3/4 ವಿಚ್ ಇಸ್ ನಾಟ್ ದ ಆನ್ಸರ್. ಸೊ ಅದೇ ರೀತಿ 4/3 ಇದು ಕೂಡ ಆನ್ಸರ್ ಅಲ್ಲ. ಸೊ 7/3 ನೋಡಿ, ಸೊ ಇದು ಕೂಡ ಅಲ್ಲ. ಸೊ 9/3. ಸೊ 9/3 ನಾ ಸಿಂಪ್ಲಿಫೈ ಮಾಡಿದಾಗ 3 1s 3 3s ಅಲ್ವಾ. ಸೊ ಹಿಯರ್ x is the required answer. So here in this case D is the answer. So see 34 questions. Suhas is elder by 2 years than Vishwas. 3 years ago, sum of their ages is 8. The present age of Suhas is. ನೋಡಿ ಸುಹಾಸನ ಏಜು ವಿಶ್ವಾಸನ ಏಜಿಗಿಂತ 2 ವರ್ಷ, ವಿಶ್ವಾಸನಿಗಿಂತ 2 ವರ್ಷ ಹಿರಿಯನಾಗಿದ್ದಾನೆ ಅಲ್ವಾ. ಸುಹಾಸ ಹೇಗಿದ್ದಾನೆ, ಅವನ ವಯಸ್ಸು ಹೇಗಿದೆ ಅಂತೆ, ವಿಶ್ವಾಸನ ವಯಸ್ಸಿನಿಗಿಂತ 2 ವರ್ಷ ಹಿರಿಯನಾಗಿದ್ದಾನೆ ಅಲ್ವಾ. ಸೊ ಇಲ್ಲಿ ಏನ್ ಮಾಡೋಣ ನಾವು, ವಿಶ್ವಾಸನ ಏಜನ್ನ ಏನಂತ ಬರೆಯೋಣ, ವಿ ಅಂತ ತಗೊಂಡ್ರೆ ಸುಹಾಸನ್ ಏಜನ್ನ ಎಸ್ ಅಂತ ತಗೊಳ್ತೀನಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸುಹಾಸನ ಏಜು ವಿಶ್ವಾಸನಿಗಿಂತ 2 ವರ್ಷ ಹಿರಿಯನಾಗಿದ್ದಾನೆ ಅಲ್ವಾ. ಸೊ ಈ ಸುಹಾಸನ ಏಜ್ ಹೇಗಿದೆ ಅಂತೆ, ವಿಶ್ವಾಸನ ವಯಸ್ಸಿನಿಗಿಂತ 2 ವರ್ಷ ಹೆಚ್ಚಿದೆ ಅಂತೆ. 3 ವರ್ಷಗಳ ಹಿಂದೆ ಅಂದ್ರೆ ಸುಹಾಸನ ಏಜ್ ಮತ್ತೆ ವಿಶ್ವಾಸನ ಏಜ್ ಅವರಿಬ್ಬರ ಏಜ್ ಹೇಗೆ ಹೇಳ್ತಾ ಇದಾರೆ ಅವರು, 3 ವರ್ಷಗಳ ಹಿಂದೆ ಅಂದ್ರೆ ಏನಾಯ್ತು S-3 S-3 ಅಲ್ವಾ. ಸೊ ಸಾರಿ S-3 V-3. ಸೊ 3 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸುಗಳ ಮೊತ್ತ. ಸೊ ಅವರಿಬ್ಬರ ವಯಸ್ಸುಗಳ ಮೊತ್ತ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವರಿಬ್ಬರು ವಯಸ್ಸುಗಳ ಮೊತ್ತ 8 ಆಗ್ತದಂತೆ, 8 ಆಗುತ್ತದೆ. ಹಾಗಾದರೆ ಸುಹಾಸನ ಏಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸುಹಾಸನ ಏಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ವಿಶ್ವಾಸ್ ಈಸ್ 3 years ago, sum of Vishwas 3 years ago, sum of their ages is 8. So their sum is equal to 8. The present age of Suhas is. ನೋಡಿ ಇಲ್ಲಿ ಎಸ್, ಸುಹಾಸನ ಏಜ್ ಹೇಗಿದೆ, ವಿಶ್ವಾಸನಿಗಿಂತ 2 ವರ್ಷ ದೊಡ್ಡವನಿದ್ದಾನೆ. ಹಾಗಾದ್ರೆ ಇಲ್ಲಿ ಎಸ್ ಅನ್ನೋ ಒಂದು ಜಾಗದಲ್ಲಿ V+2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾನು. ಸೊ V+2 -3 plus V-3 which is equal to 8. ಸೊ ಇದೇನಾಗುತ್ತೆ, ಇದನ್ನ ಸಿಂಪ್ಲಿಫೈ ಮಾಡಿದಾಗ V+2 -3 plus V-3 which is equal to 8. ಸೊ ಇದೇನಾಯ್ತು, V plus V is 2V plus ಇಲ್ಲಿ 2 -3 -6 which is equal to 8. ಸೊ ಇದೇನಾಯ್ತು 2V is equal to, ಸೊ ಇಲ್ಲಿ ನೋಡಿ -6 plus 2 that is -4 is equal to 8 ಅಲ್ವಾ. ಸೊ ಇದೇನಾಯ್ತು 2V is equal to 8 plus 4. So 2V is equal to 8 plus 4 is 12. So ಇಲ್ಲಿ ಏನಾಯ್ತು, V is equal to 12/2. So V is equal to 2 1s 2 6 12. So V is equal to 6 ಅಂದ್ರೆ ಏನಾಯ್ತು, ವಿಶ್ವಾಸನ ಏಜ್ ಏನಾಯ್ತು 6 ವರ್ಷ ಅಂತ ಗೊತ್ತಾಯ್ತು. ಪ್ರೆಸೆಂಟ್ ಏಜ್ ಆಫ್ ವಿಶ್ವಾಸ್ ಈಸ್ 6. ಹಾಗಾದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಪ್ರೆಸೆಂಟ್ ಏಜ್ ಆಫ್ ಸುಹಾಸ್ ಕೇಳ್ತಾ ಇದ್ದಾರೆ. ಸುಹಾಸನ ಏಜ್ ಹೇಗಿದೆ ಅಂತೆ, ವಿಶ್ವಾಸನಿಗಿಂತ 2 ವರ್ಷ ದೊಡ್ಡದಾಗಿದೆ. ಹಾಗಾದ್ರೆ ಸುಹಾಸ್ ಈಸ್ ಈಕ್ವಲ್ ಟು V+2 ಆದ್ರೆ ಇಲ್ಲಿ ವಿಶ್ವಾಸನ ಏಜ್ ಗೊತ್ತಾಗಿದೆ ನಮ್ಗೆ 6 ಅಂತ +2 ಅಲ್ವಾ. ಸೊ ಹಾಗಾದ್ರೆ S is equal to 6 plus 2 is 8. ಸೊ ಹಾಗಾದ್ರೆ ಸುಹಾಸನ ಪ್ರೆಸೆಂಟ್ ಏಜ್ ಎಷ್ಟಾಯ್ತು ಮಕ್ಕಳ, 8 ಅಂತ ಆಯ್ತು. ಸೊ ಹಾಗಾದ್ರೆ B is the required answer.
ನೋಡಿ 35 ನೋಡಿ ಇಲ್ಲಿ 35ನೇ ಪ್ರಶ್ನೆಯನ್ನ ಗಮನಿಸಿ. ಇಫ್ ಸ್ಕ್ವೇರ್ ರೂಟ್ ಆಫ್ 0.0169 into a is equal to 1.3 then the value of a is ಅಂತ ಕೇಳ್ತಾ ಇದ್ದಾರೆ. ನೋಡಿ ವರ್ಗಮೂಲ 0.0169 ಗುಣಿಸು a ಬರಬ್ಬರಿ 1.3 ಆದರೆ a ನ ಬೆಲೆಯು ನೋಡಿ ಸ್ಕ್ವೇರ್ ರೂಟ್ ಆಫ್ 0.0169 into a is equal to 1.3. ಸೊ ನೋಡಿ ಇಲ್ಲಿ ವರ್ಗಮೂಲ a ಇಂಟು b ಅನ್ನ ಹೇಗೆ ಬರಿಬಹುದು? ವರ್ಗಮೂಲ a ಇಂಟು ವರ್ಗಮೂಲ b ಅಂತ ಬರಿಬಹುದು. ಸೊ ಹಾಗಾದ್ರೆ ಇದನ್ನ ನಾನೇನ್ ಮಾಡ್ತೀನಿ, ಸ್ಕ್ವೇರ್ ರೂಟ್ ಆಫ್ 0.0169 into square root of a is equal to 1.3. ಸೊ ಈಗ ಇದನ್ನ ಏನ್ ಮಾಡ್ತೀನಿ, 0.0169. ಸೊ ಇದನ್ನ ನಾನು ಫ್ರಾಕ್ಷನ್ ಅಲ್ಲಿ ಬರೆದಾಗ 169 divided by 10,000 ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಇಂಟು ಸ್ಕ್ವೇರ್ ರೂಟ್ ಆಫ್ a. ಸೊ ಇದನ್ನು ಏನ್ ಮಾಡ್ತೀನಿ, ಫ್ರಾಕ್ಷನ್ ಕನ್ವರ್ಟ್ ಮಾಡಿದಾಗ 13 divided by 10 ಆಗುತ್ತೆ. ಸೊ ಈಗ ನೋಡಿ ಇಲ್ಲಿ 1 ಸ್ಕ್ವೇರ್ ರೂಟ್ ಆಫ್ ಇದೇನಾಯ್ತು, ಸ್ಕ್ವೇರ್ ರೂಟ್ ಆಫ್ a divided by b ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ a divided by ಸ್ಕ್ವೇರ್ ರೂಟ್ ಆಫ್ b ಅಲ್ವಾ. ಸೊ ಈಗ ಇದೇನ್ ಮಾಡ್ತೀನಿ ನಾನು, 169 ಸ್ಕ್ವೇರ್ ರೂಟ್ ಆಫ್ 169 divided by square root of 10,000 into square root of a which is equal to 13 by 10. ಸೊ ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಆಫ್ 169 ಅಂದ್ರೆ 13 ಅಲ್ವಾ, divided by square root of 10,000 is 100 which is equal to, so ಇಲ್ಲಿ square root is equal to 13 divided by 10. So square root of a is equal to 13 divided by 10 into 100 divided by 13. So like terms ಅನ್ನ ಒಂದ್ ಸೈಡ್ ತಗೊಳ್ತಾ ಇದ್ದೀನಿ. ಸೊ ಇದೇನಾಗುತ್ತೆ, ನ್ಯೂಮರೇಟರಿಗೆ ಹೋಗುತ್ತೆ, 13 ಏನಾಗುತ್ತೆ ಡಿನೋಮಿನೇಟರಿಗೆ ಬರುತ್ತೆ. ಸೊ 13 ones 13 ones, 10 ones 10 tens. So square root of a is equal to 10. So squaring on both side, so ಇದೇನಾಗುತ್ತೆ a is equal to 10 square ಆಗುತ್ತೆ. So ಇಲ್ಲಿ a is equal to 10 into 10, that is 100. So in this question, the answer, the a value is 100. In this C is the required answer. So 36th question. If 2x minus 1 is equal to square root of x plus 2 whole square, then the value of x. ನೋಡಿ ಇಲ್ಲಿ if ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ 2x minus 1 ಬರಬರಿ ವರ್ಗಮೂಲ x ಅಧಿಕ್ 2 whole raised to 2 ಆದರೆ x ನ ಬೆಲೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಏನ್ ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಏನಾಗುತ್ತೆ, 2x minus 1 is equal to square root of x plus 2 whole square ಅಲ್ವಾ. ಸೊ ಇಲ್ಲಿ ನಮ್ಗೆ ಏನ್ ಬೇಕಾಗಿರೋದು, x ನ ಬೆಲೆ ಬೇಕು. ಸೊ ಈಗ ಏನ್ ಮಾಡ್ತೀನಿ ನಾನು, 2x minus 1 is equal to, ಇದು ನೋಡಿ square root of x plus 2 whole square. ಸೊ ಇಲ್ಲಿ ನೋಡಿ 2 ರ ಘಾತ 2 ಸ್ಕ್ವೇರ್ ರೂಟ್ ಆಫ್ 2 ರ ಘಾತ 2 ಏನಾಗುತ್ತೆ 2 ಅಲ್ವಾ. ಸೊ ಇದನ್ನ ಏನ್ ಬರಿಬಹುದು ನಾನು, x plus 2 ಅಂತ ಬರಿಬಹುದು. ಸೊ ಇದೇನಾಯ್ತು, ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡಿದಾಗ 2x minus x which is equal to 2. Here minus 1 ರೈಟ್ ಸೈಡ್ ಹೋದಾಗ ಏನಾಗುತ್ತೆ, ಪ್ಲಸ್ 1 ಆಗುತ್ತೆ. ಸೊ ಇದೇನಾಯ್ತು, 2x minus x is equal to x is equal to 2 plus 1 that is 3 ಅಲ್ವಾ. ಸೊ ಹಾಗಾದ್ರೆ x ನ ವ್ಯಾಲ್ಯೂ ಏನಾಯ್ತು, 3 ಆಯ್ತು. In this question, B is the required answer. So 37th question, one of the solution for y is equal to minus 5x plus 3 ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಕೊಟ್ಟಿದ್ದಾರೆ. ಯಾವುದು, y ಬರಬರಿ minus 5x ಅಧಿಕ್ 3.
ಸೊ ಈ ಒಂದು ಸಮೀಕರಣಕ್ಕೆ ಒಂದು ಪರಿಹಾರವನ್ನ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಈ ರೇಖಾತ್ಮಕ ಸಮೀಕರಣಗಳಿಗೆ ಕೇವಲ ಒಂದೇ ಒಂದು ಪರಿಹಾರ ಇರತ್ತೆ ಅಲ್ವಾ. ಸೊ ಹಾಗಾದ್ರೆ ಆ ಒಂದು ಪರಿಹಾರವನ್ನ ತಿಳಿಸ್ಬೇಕು. ಸೊ ಇಲ್ಲಿ ಎಕ್ಸ್ ಗೆ ಯಾವ ವ್ಯಾಲ್ಯೂ ಅನ್ನ ಹಾಕಿದಾಗ ನಿಮ್ಗೆ y ಗೆ ಸಮನಾಗುತ್ತೆ ಅಂತ ಹುಡುಕ್ಬೇಕು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ ಮತ್ತೆ y ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಫಸ್ಟ್ ಅಲ್ಲಿ 1 ಮತ್ತೆ 5 ಇದೆ, ಸೆಕೆಂಡ್ ಅಲ್ಲಿ -1 8 ಇದೆ ಅಲ್ವಾ. ಸೊ ಅದೇ ರೀತಿ ಸಿ -1 -8, ಡಿ ಏನಿದೆ 0 -3 ಇದೆ. ಸೊ ಇಲ್ಲಿ ಎಕ್ಸ್ ಗೆ ನಾವು 1 ಅನ್ನ ಹಾಕಿ ಟೆಸ್ಟ್ ಮಾಡಿ ನೋಡೋಣ. ನೋಡಿ ಫಸ್ಟ್ y is equal to -5x plus 3 ಅಲ್ವಾ. ಸೊ ಇಲ್ಲಿ ಎಕ್ಸ್ ಏನಿದೆ, ಫಸ್ಟ್ ಒನ್ ಆನ್ಸರ್ ಏನಿದೆ 1, 5 ಅಲ್ವಾ. ಸೊ ಇಲ್ಲಿ x is equal to 1 ಅಂತ ತಗೊಳ್ತೇನೆ. ಸೊ y ಏನಾಗುತ್ತೆ -5 into 1 plus 3. ಸೊ y is equal to plus minus 5 ones are 5 plus 3. So y is equal to -5 plus 3 is -5 plus 3 is -2 ಅಲ್ವಾ. ಸೊ -2. ಸೊ ಇಲ್ಲಿ x1 ಆದಾಗ y ಏನಾಗ್ತಾ ಇದೆ -2 ಬರ್ತಾ ಇದೆ. ಸೊ ಇಲ್ಲಿ ಇದು ಎ ಆನ್ಸರ್ ಅಲ್ಲ ಅಂತ ಆಯ್ತು. ಸೊ ಹಾಗಾದ್ರೆ ಬಿ ಏನಾಗುತ್ತೆ ನೋಡೋಣ. ಸೊ y is equal to -5x plus 3. ಸೊ ಇದನ್ನ ಇಕ್ವೇಟ್ ಮಾಡೋಣ, ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು ನಡೆಯುತ್ತೆ. ಸೊ y ಏನಾಗುತ್ತೆ, y ಏನಾಗಿದೆ 8 ಆಗಿದೆ ಅಲ್ವಾ. ಸೊ ಈ ಪೇರ್ ಅನ್ನ ತಗೊಳ್ತಾ ಇದೀವಿ, ಬಿ ಪೇರ್. ಸೊ ಏನ್ ಹೇಳುತ್ತೆ -1, 8 ಅಲ್ವಾ. ಸೊ ಇಲ್ಲಿ y ಏನಿದೆ 8 ಇದೆ, ಇಸ್ ಈಕ್ವಲ್ ಟು -5 ಇಂಟು ಎಕ್ಸ್ ಏನಿದೆ -1 ಇದೆ ಪ್ಲಸ್ 3 ಅಲ್ವಾ. ಸೊ 8 ಇಸ್ ಈಕ್ವಲ್ ಟು ಹಿಯರ್ ಮೈನಸ್ ಪ್ಲಸ್ 5 ones are 5 plus 3. ಸೊ 8 is equal to 5 plus 3 is 8. ಸೊ ಬೋತ್ ಆರ್ ಈಕ್ವಲ್. ಹಾಗಾದ್ರೆ ಏನಾಯ್ತು ನಿಮ್ಗೆ, ಈ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಪರಿಹಾರ ಏನಾಯ್ತು -1, 8. ಸೊ ಎಕ್ಸ್ ಬೆಲೆ ಏನು -1 ಆದ್ರೆ y ಬೆಲೆ ಏನಾಗ್ತಾ ಇದೆ 8 ಆಗ್ತಾ ಇದೆ. ಸೊ ಇನ್ ದಿಸ್ ಕ್ವಶನ್ ಬಿ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಸೊ 38th questions. Half a number added to the number gives 111. The number is ಸಂಖ್ಯೆಯ ಅರ್ಧದಷ್ಟನ್ನು ಆ ಸಂಖ್ಯೆಗೆ ಕೂಡಿದಾಗ 111 ಆಗುವುದು. ಹಾಗಾದರೆ ಆ ಸಂಖ್ಯೆಯು, ಒಂದು ಸಂಖ್ಯೆ ಇದೆ. ಸೊ ಟೇಕ್ ದಿಸ್ ಲೆಟ್ ಎಕ್ಸ್. ಓಕೆ, ಸೊ ಸಂಖ್ಯೆನ ಏನ್ ಮಾಡ್ತೀನಿ ಎಕ್ಸ್ ಅಂತ ತಗೊಂಡ್ರೆ ಆ ಸಂಖ್ಯೆಯ ಅರ್ಧದಷ್ಟು ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಅಲ್ವಾ. ಸೊ ಆ ಸಂಖ್ಯೆಯ ಅರ್ಧದಷ್ಟನ್ನ ಆ ಸಂಖ್ಯೆಗೆ ಕೂಡಿದಾಗ, ಸೊ ಏನ್ ಮಾಡ್ತಾ ಇದಾರೆ, ಕೂಡ್ತಾ ಇದ್ದಾರೆ ಅಲ್ವಾ. ಸೊ ಏನ್ ಬರ್ತಾ ಇದೆ ಅಂತೆ 111 ಆಗುವುದು. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಸರಿ ಮಾಡಿ ಬರ್ಕೊಳ್ತೀನಿ. ಎಕ್ಸ್ ಪ್ಲಸ್ ಎಕ್ಸ್ ಬೈ 2 ವಿಚ್ ಇಸ್ ಈಕ್ವಲ್ ಟು 111. ಸೊ ಈಗ ಇದನ್ನ ಕೂಡಿದಾಗ ನಮ್ಗೆ ಏನ್ ಬರ್ತಾ ಇದೆ, ಒಂದು ಸಂಖ್ಯೆ ಮತ್ತು ಆ ಸಂಖ್ಯೆಯ ಅರ್ಧದಷ್ಟನ್ನ ಕೂಡಿದಾಗ 111 ಬರ್ತಾ ಇದೆ. ನೋಡಿ ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಇದೇನಾಯ್ತು 1. ಸೊ 2 ಡಿವೈಡೆಡ್ ಬೈ, ಸೊ 2x plus x is equal to 111. ಸೊ ಇದೇನಾಯ್ತು 3x divided by 2 is equal to 111. ಸೊ ಇದೇನಾಯ್ತು 3x is equal to 111 ಗುಣಿಸು 2 ಅಲ್ವಾ. ಸೊ ಇದೇನಾಗುತ್ತೆ 3x is equal to 222 ಆಗುತ್ತೆ. ಸೊ ಇದೇನಾಯ್ತು ಈಗ 3 ಎಕ್ಸ್ ಬರಬರಿ 222 ಆದ್ರೆ ಎಕ್ಸ್ ಬರಬರಿ 222 ಬಾಗಿಲೆ 3. ಸರಿ, 3 1 3 7 21. ಸೊ ಏನಾಯ್ತು 1 ಉಳಿತು 12 ಆಯ್ತು, 3 4 12. ಸೊ ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು 74. ಹಾಗಾದ್ರೆ ಏನಾಯ್ತು 38ನೇ ಪ್ರಶ್ನೆಯ ಸರಿಯಾದ ಉತ್ತರ ಯಾವುದು, ಬಿ ಆಗುತ್ತೆ ಅಲ್ವಾ. ಸೊ ಬಿ ಇಸ್ ದಿ ರಿಕ್ವೈರ್ಡ್ ಆನ್ಸರ್. 74 ಇಸ್ ದಿ ಎಕ್ಸ್ ವ್ಯಾಲ್ಯೂ ಏನ್ ಬಂತು ನಮ್ಗೆ 74 ಬಂತು. ಸೊ ಅದೇ ರೀತಿ 39ನೇ ಪ್ರಶ್ನೆಯನ್ನ ನೋಡಿ. ದ ಸಮ್ ಆಫ್ ದ 2 consecutive even number is 26. The biggest even number is ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ದ ಸಮ್ ಆಫ್ 2 consecutive
ಇವನ್ ನಂಬರ್ಸ್. ಸೊ ನಂಬರ್ ಹೇಗಿರ್ಬೇಕು, ಕಾನ್ಸಿಕ್ಯೂಟಿವ್, ಒಂದಾದ್ಮೇಲೆ ಒಂದ್ ಬರುತ್ತಲ್ವಾ. ಸೊ 1 2 3 ಕಾನ್ಸಿಕ್ಯೂಟಿವ್ ನಂಬರ್ಸ್. ಸೊ ಅಲ್ಲಿ ಇಲ್ಲೇನ್ ಹೇಳ್ತಾ ಇದಾರೆ, ಈವನ್ ನಂಬರ್ ಅಂತ ಹೇಳ್ತದೆ. ನೋಡಿ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಎಕ್ಸ್ ಅನ್ನ ಒಂದ್ ನಂಬರ್ ಅಂತ ತಗೊಂಡ್ರೆ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ ಏನಾಗ್ತದೆ, ಎಕ್ಸ್ ಪ್ಲಸ್ 1 ಆಗತ್ತೆ. ಬಟ್ ಇದೇನಾಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಎಕ್ಸ್ 1 ಆದ್ರೆ ನೆಕ್ಸ್ಟ್ ನಂಬರ್ ಏನಾಯ್ತು 2 ಆಯ್ತಲ್ವಾ. ಸೊ ಇದು ಕಾನ್ಸಿಕ್ಯೂಟಿವ್ ನಂಬರ್ ಹೌದು, ಬಟ್ ಈವನ್ ನಂಬರ್ ಅಲ್ಲ. ಬಟ್ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, 2 ಕಾನ್ಸಿಕ್ಯೂಟಿವ್ ಈವನ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾನು ಏನ್ ತಗೊಳ್ಬೇಕು, ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 4. ನೋಡಿ ಇಲ್ಲಿ ಎಕ್ಸ್ 1 ಆಯ್ತಂದ್ರೆ ಏನಾಗುತ್ತೆ, ಇದು ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಆದ್ರೆ ಇದೇನಾಯ್ತು, ಎಕ್ಸ್ ಪ್ಲಸ್ 2 ಅಲ್ವಾ. ಸೊ ಇಲ್ಲಿ ಎಕ್ಸ್ ಪ್ಲಸ್ 1 ಏನಾಯ್ತು, 3 ಆಯ್ತು. ಸೊ ಇದೇನಾಯ್ತು 1 ಪ್ಲಸ್ 1 ಏನಾಯ್ತು, ಸಾರಿ 1 ಪ್ಲಸ್ 4 ಇಸ್ 5 ಆಯ್ತಲ್ವಾ. ಸೊ ಹಾಗಾದ್ರೆ ನಾ ಏನ್ ಮಾಡ್ಬೇಕು, ಕಾನ್ಸಿಕ್ಯೂಟಿವ್ ಈವನ್ ನಂಬರ್ ಅನ್ನ ತಗೊಳ್ಬೇಕು ನಾನು, ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್, ದಟ್ ಈಸ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 3 ಅಲ್ವಾ. ಸೊ ಇಲ್ಲಿ ನೋಡಿ ಇದು ಕಾನ್ಸಿಕ್ಯೂಟಿವ್ ಈವನ್ ನಂಬರ್. ಸಪೋಸ್ ಎಕ್ಸ್ ಇಸ್ 1 ಆದ್ರೆ ಏನಾಗುತ್ತೆ 2 4 6 ಇದೇನಾಗುತ್ತೆ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಆಗತ್ತೆ. ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನಾಯ್ತು, ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 3. ಸೊ ಇದೇನಾಯ್ತು ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್. ಹಾಗಾದ್ರೆ ಇವುಗಳ ಸಮ್, ಸೊ ಈವನ್ ನಂಬರ್ ಇಸ್ their sum is 26. their sum is 26. ಸೊ ಅದರ ಸಮ್ ಏನಾಗ್ತಾ ಇದೆ, ಆ ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಏನಾಗ್ತಾ ಇದೆ, 26 ಬರ್ತಾ ಇದೆ. ಹಾಗಾದರೆ ಆ ಒಂದು ಸಂಖ್ಯೆ ಯಾವುದು, ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ, ದೊಡ್ಡ ಸಮ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಬರ್ಕೊಳ್ಳೋಣ, ಇದನ್ನ ಕೂಡ್ಸೋಣ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಏನಾಯ್ತು 2x ಪ್ಲಸ್ 3 ಪ್ಲಸ್ 1 ಇಸ್ 4 ವಿಚ್ ಇಸ್ ಈಕ್ವಲ್ ಟು 26. ಸೊ ಇದೇನಾಗುತ್ತೆ 2x is equal to 26 minus 4. So 2x is equal to 26 minus 4, that is 22 alva. So x is equal to 22 divided by 2 alva. So ಇಲ್ಲಿ ಏನಾಯ್ತು 22 divided by 2, 2 ones are 2 ones are 2 ones are. So x is equal to 11. So ಇಲ್ಲಿ ನಮಗೆ ಕಾನ್ಸಿಕ್ಯೂಟಿವ್ ನಂಬರ್ ಅಲ್ಲಿ ಯಾವ್ದು ಬೇಕಾಗಿತ್ತು, ಕ್ರಮಾನುಗತ ದೊಡ್ಡ ಸಮ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದು ಮೊದಲನೇ ಸಂಖ್ಯೆ ಆದ್ರೆ ಇದು ಎರಡನೆಯ ಕ್ರಮಾನುಗತ ಸಂಖ್ಯೆ. ಸೊ ಇವುಗಳಲ್ಲಿ ದೊಡ್ಡ ಸಂಖ್ಯೆ ಏನಾಯ್ತು, ಎಕ್ಸ್ ಪ್ಲಸ್ 3 ಆಯ್ತಲ್ವಾ. ಸೊ ಎಕ್ಸ್ ಪ್ಲಸ್ 3. ಸೊ ಇಲ್ಲಿ ಎಕ್ಸ್ ಏನಿದೆ 11 ಇದೆ ಪ್ಲಸ್ 3 ವಿಚ್ ಈಸ್ ಈಕ್ವಲ್ ಟು 11 ಪ್ಲಸ್ 3 ದಟ್ ಈಸ್ 14. ಸೊ ಏನಾಯ್ತು ಇಲ್ಲಿ ಸಿ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಸೊ ದ ಬಿಗ್ಗೆಸ್ಟ್ ಈವನ್ ನಂಬರ್ ಈಸ್ 14. ಸೊ ಇಲ್ಲಿ 40th ನೋಡ್ರಿ, 2 raised to 3x is equal to 64. Then the value of x is. ಸೊ ಇಲ್ಲಿ ನೋಡಿ, ಇಲ್ಲಿ 2 ರ ಘಾತ 3x ಬರಬರಿ 64 ಆದರೆ x ನ ಬೆಲೆಯು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇಂಡೈಸಿಸ್ ಪ್ರಕಾರ ನೋಡಿ, ಇವುಗಳ ಘಾತಗಳು ಯಾವುದೇ ಒಂದು ಬೇಸ್ಗಳು ಸಮವಾಗಿದ್ರೆ ಅವುಗಳ ಘಾತಗಳು ಕೂಡ ಸಮವಾಗಿರುತ್ತೆ ಅಂತೆ. ಸೊ ಘಾತಗಳು ಸಮವಾಗಿದ್ರೆ ಅವುಗಳ ಬೇಸ್ ಕೂಡ ಸಮವಾಗಿರುತ್ತೆ ಅಂತ ಹೇಳುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ 2 ರ ಘಾತ 3x ಬರಬರಿ 64. ಸೊ ಈ 64 ಏನ್ ಮಾಡ್ತೀನಿ ನಾನು 2 ರ ಘಾತವಾಗಿ ಬರ್ಕೊಳ್ತೇನೆ. ಸೊ ನೋಡಿ 64. ಸೊ ಇವುಗಳ ಅಪವರ್ತನಗಳನ್ನ ಬರೆದಾಗ, ಫ್ಯಾಕ್ಟರೈಸ್ ಮಾಡಿದಾಗ 2 3s are 6, 2 2s are 4. So 2 1s are 2 6s are. So 2 8s are 16. So 2 4s are 8. 2 2s are 4 and 2 1s are 2 ಅಲ್ವಾ. ಸೊ ಇದನ್ನ ಏನ್ ಬರಿಬಹುದು ನಾನು, 2 into 2 into 1 2 3 4 5 6 6 times ಮಲ್ಟಿಪ್ಲೈ ಆಗ್ತಾ ಇದೆ. 2 into 2 into 4 5 6 ಅಲ್ವಾ. ಸೊ ಇಸ್ ಈಕ್ವಲ್ ಟು 2 raised to 6 ಅಂತ ಬರಿಬಹುದು. ಸೊ 64 ಅನ್ನ ನಾನು ಏನ್ ಬರೀತೇನೆ, 2 raised to 3x is equal to 2 raised to 6 ಆಯ್ತು. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಬೇಸ್ ಏನಾಗಿದೆ ಸೇಮ್ ಆದಾಗ, ಬೇಸ್ ಈಕ್ವಲ್ ಆದಾಗ ಅವುಗಳ ಘಾತ ಕೂಡ ಏನಾಗ್ತಾ ಇದೆ, ಈಕ್ವಲ್ ಆಗ್ತಾ ಇದೆ. ಹಾಗಾದ್ರೆ 3x is equal to 6 ಅಂತ ಬರೀತಾನೆ. ಸೊ ಇದೇನಾಯ್ತು 3x is equal to 6 ಆದ್ರೆ x is equal to 6 by 3 ಅಲ್ವಾ. ಸೊ 3 1s are 3 2s are 6. ಸೊ x is equal to
2 ಏನಾಯ್ತು ಇಲ್ಲಿ ಎಕ್ಸ್ ದ ಬೆಲೆ ಏನಾಯ್ತು 2 ಬಂತು. ಸೊ ಹಾಗಾದ್ರೆ ಇಲ್ಲಿ ಎ ಏನಾಯ್ತು ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಯ್ತು, ವಿಚ್ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ನೋಡಿ ಇಲ್ಲಿ 41ನೇ ಪ್ರಶ್ನೆಯನ್ನ ಗಮನಿಸಿ. The sum of 3 consecutive multiples of 11 is 99. The bigger number is. ನೋಡಿ ಇಲ್ಲಿ 3 ಕ್ರಮಾನುಗತ 11ರ ಗುಣಕಗಳ ಮೊತ್ತ 99. ಹಾಗಾದರೆ ಅವುಗಳಲ್ಲಿನ ಅತ್ಯಂತ ದೊಡ್ಡ ಗುಣಕವು. ನೋಡಿ ಇಲ್ಲಿ 3 ಸಂಖ್ಯೆ ಇದೆ ಅಂತೆ, ಅವುಗಳ ಹೇಗಿದೆ ಕ್ರಮಾನುಗತವಾಗಿದೆ. ಸೊ ಈಗ ನೋಡಿ 1 2 3, ಅದೇ ರೀತಿ 11 12 13 15 16 17 ಹೀಗೆ ಕ್ರಮಾನುಗತ ಸಂಖ್ಯೆ ಇದೆ. ಸೊ ಅವುಗಳ ಆ ಒಂದು ಸಂಖ್ಯೆಗಳು ಏನಾಗಿದೆ 11ರ ಗುಣಕಗಳಾಗಿದೆ ಆಯ್ತಾ. ಆ 3 ಸಂಖ್ಯೆ ಏನಾಗಿದೆ 11ರ ಗುಣಕಗಳಂತೆ. ಸೊ ನಾವೇನ್ ಮಾಡೋಣ, ಎಕ್ಸ್ ಅನ್ನೋ ಒಂದು ಸಂಖ್ಯೆ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2. ಸೊ ಇವುಗಳೇನಾಯ್ತು ಕ್ರಮಾನುಗತ ಸಂಖ್ಯೆಗಳು. ಸೊ ಈ ಒಂದು ಸಂಖ್ಯೆಗಳೇನಿದೆ 11ರ ಗುಣಕಗಳು. ಸೊ 11 ಎಕ್ಸ್ ಪ್ಲಸ್ 1 11 ಎಕ್ಸ್ ಪ್ಲಸ್ 2. ಸೊ ಇವುಗಳೇನು 11ರ ಗುಣಕಗಳು, ಕ್ರಮಾನುಗತ ಸಂಖ್ಯೆ, ಇವುಗಳ 11ರ ಗುಣಕಗಳು. ಇವುಗಳ ಮೊತ್ತ. ಸೊ ಏನ್ ಮಾಡ್ಬೇಕಾಯ್ತು, ಕೂಡ್ಬೇಕಾಯ್ತು ನಾವು. 11ರ ಗುಣಕಗಳ ಕ್ರಮಾನುಗತ 11ರ ಗುಣಕಗಳ ಮೊತ್ತ ಎಷ್ಟಿದೆ ಅಂತೆ 99. ಹಾಗಾದರೆ ಇದರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ, ಇದು ದೊಡ್ಡ ಸಂಖ್ಯೆ ಅಂತ ಆಯ್ತು. ನೋಡಿ 11, ಸಪೋಸ್ ಉದಾಹರಣೆಗೆ 2 4 8. ಸೊ ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವ್ದಾಯ್ತು ಇದಲ್ವಾ. ಸೊ ಅದೇ ರೀತಿ ಈ 11ರ ಗುಣಕಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ 11 ಇಂಟು ಎಕ್ಸ್ ಪ್ಲಸ್ 2. ಸೊ ಈ ಒಂದು ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 11 ಇಂಟು ಎಕ್ಸ್ ಏನಾಯ್ತು 11 ಎಕ್ಸ್ ಪ್ಲಸ್ 11 ಎಕ್ಸ್ ಪ್ಲಸ್ 11 ಇಂಟು 1 11 ಪ್ಲಸ್ 11 ಇಂಟು ಎಕ್ಸ್ 11x plus 11 into 2 22 is equal to 99. So which implies 11x plus 11x plus 11x 3 times 11x ಆಯ್ತು. ಸೊ ಏನಾಯ್ತು ಇಲ್ಲಿ 3 into 11x plus so 11x plus so 11 plus 22 that is 33 ಅಲ್ವಾ, 33 which is equal to 99. So which implies so 11x into 3. So ಏನಾಯ್ತು 33x plus 33 which is equal to 99. So which implies so 33x like terms ಅನ್ನ ಸಪರೇಟ್ ಮಾಡಿದಾಗ 33x is equal to 99 minus 33 ಆಯ್ತಲ್ವಾ. ಸೊ ಇದೇನಾಗುತ್ತೆ 33x is equal to 99 minus 33 that is 66. So 33x is equal to 66. So x is equal to 66 divided by 33. So 33 ones are 33 twos are. So x value ಏನಾಯ್ತು 2 ಆಯ್ತಲ್ವಾ. ಸೊ ನಮ್ಗೆ ಇಲ್ಲಿ ಬೇಕಾಗಿರೋದೇನು, ಅವುಗಳಲ್ಲಿ ಅತ್ಯಂತ ದೊಡ್ಡ ಗುಣಕ ದ ಬಿಗ್ಗೆಸ್ಟ್ ನಂಬರ್ ಈಸ್. ಸೊ ಇಲ್ಲಿ ಬಿಗ್ಗೆಸ್ಟ್ ನಂಬರ್ ಏನ್ ತಗೊಂಡಿದೀವಿ ನಾವು 11 ಇಂಟು ಎಕ್ಸ್ ಪ್ಲಸ್ 2 ಅಲ್ವಾ. ಸೊ 11ರ ಗುಣಕ ಅಲ್ವಾ. ಸೊ ಇದೇನಾಯ್ತು 11 ಇಂಟು ಇಲ್ಲಿ ಎಕ್ಸ್ ಎಷ್ಟು ಬಂದಿದೆ 2 ಪ್ಲಸ್ 2 ಅಲ್ವಾ. ಸೊ ಇದೇನಾಯ್ತು 11 into 2 plus 2 that is 4 which is equal to 11 into 4 is 44. So in this case 44. Here A is the required answer. So 42ನೇ ಪ್ರಶ್ನೆಯನ್ನ ನೋಡಿ. Root of the equation 3x minus 1 so which is equal to 17 is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 3x minus 1 ಬರೋಬ್ಬರಿ 17 ಸಮೀಕರಣದ ಒಂದು ಮೂಲವಾಗಿದೆ. ಸೊ ಇಲ್ಲಿ ಮೂಲವಾಗಿದೆ ಅಂದ್ರೆ ಏನು, ಈ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಪರಿಹಾರವನ್ನ ತಿಳಿಸ್ಬೇಕು ಅಂತ. ಸೊ ಇಲ್ಲಿ ಎಕ್ಸಿಗೆ ಯಾವ ಬೆಲೆಯನ್ನ ಹಾಕಿದಾಗ ನಿಮ್ಗೆ 17ಕ್ಕೆ ಸಮನಾಗುತ್ತೆ ಅನ್ನೋದನ್ನ ಹೇಳ್ಬೇಕು ಅಷ್ಟೇ. ಇಲ್ಲಿ ಮತ್ತೇನು ಇಲ್ಲ, ಮೂಲ ಅಂತ ಅಂದ್ರೆ ಇಷ್ಟೇ. ಸೊ ಏನು ಈ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಪರಿಹಾರವನ್ನ ಹೇಳಿದ್ರೆ ಆಯ್ತು. ಸೊ ರೇಖಾತ್ಮಕ ಸಮೀಕರಣಗಳು ಯಾವಾಗಲೂ ಒಂದೇ ಒಂದು ಪರಿಹಾರವನ್ನ ಹೊಂದಿರುತ್ತೆ ಅಂತ ಗೊತ್ತು. ಸೊ ಹಾಗಾದ್ರೆ ಇಲ್ಲಿ ಎಕ್ಸಿಗೆ ಯಾವ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ 17 ಆಗುತ್ತೆ. ನೋಡಿ ಫಸ್ಟ್ ಒನ್ ಎ ಅನ್ನ ನೋಡಿ. ಸೊ ನೋಡಿ 3x minus 1 is equal to 17 ಅಲ್ವಾ.
ಸೊ ಇಲ್ಲಿ 3 into 9 minus 1 which is equal to 17. ಸೊ ಇಲ್ಲಿ ನೋಡಿ 9 3s are 27 minus 1 which is equal to 17. ಸೊ ಇಲ್ಲಿ ಏನಾಗ್ತಾ ಇದೆ 27 minus 1 is 26 which is not equal to 17. ಹಾಗಾದ್ರೆ A is not the answer. ಸೊ ಅದೇ ರೀತಿ B ಅನ್ನ ನೋಡೋಣ. ಸೊ ಇಲ್ಲಿ 3x minus 1 is equal to 17. So 3 into x is 6 minus 1 which is equal to 17. So which implies 6 3s are 18 minus 1 which is equal to 17. So ಇದೇನಾಯ್ತು 18 minus 1 is 17 which is equal to 17. ಹಾಗಾದ್ರೆ ಇಲ್ಲಿ ಏನಾಯ್ತು x ವ್ಯಾಲ್ಯೂ ಏನಾಯ್ತು 6 ಆಗತ್ತೆ. 6 ಆದ್ರೆ ಏನಾಯ್ತು ಈ ಒಂದು ರೇಖಾತ್ಮಕ ಸಮೀಕರಣಗಳ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಏನಾಗ್ತಾ ಇದೆ ಈಕ್ವಲ್ ಆಗ್ತಾ ಇದೆ ಅಲ್ವಾ 17 ಬರ್ತಾ ಇದೆ. ಹಾಗಾದ್ರೆ in this question 43x, in this case x is B, that is x is 6 is the required answer. So ಇಲ್ಲೇನಾಯ್ತು ಇವತ್ತಿನ ಕ್ಲಾಸ್ ಅಲ್ಲಿ ಲೀನಿಯರ್ ಇಕ್ವೇಶನ್ಸ್ ನ ಬೇಸಿಕ್ಸ್ ಗಳನ್ನ ನೋಡ್ಕೊಂಡು ಲೀನಿಯರ್ ಇಕ್ವೇಶನ್ಸ್ ಏನು ಅಂತ ತಿಳ್ಕೊಂಡ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಸೊ ಇದೇ ರೀತಿ ನೀವು ಡಿಫ್ರೆಂಟ್ ಆಗಿರೋ ಪ್ರಶ್ನೆಗಳನ್ನ ನೋಡ್ತಾ ಹೋದಾಗೆ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಅನ್ನ ಮತ್ತಷ್ಟು ಕ್ಲಿಯರ್ ಆಗತ್ತೆ. ಸೊ ನಾ ಹಾಗಾದ್ರೆ ಏನ್ ಮಾಡ್ತೀನಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತೇನೆ. ಸೊ ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. Thank you everyone.